ಗುಲಾಬಿ ದಳ, ಅರಿಶಿಣದ ಪುಡಿ, ಜೇನುತುಪ್ಪ ಹಾಗೂ ನಿಂಬೆಹಣ್ಣು ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊಟ್ಟ ಮೊದಲಿಗೆ ಗುಲಾಬಿ ದಳ ಮತ್ತು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಜಜ್ಕೊಳ್ಬೇಕು. ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಗುಲಾಬಿ ದಳ 1 ಹೂವಿನಷ್ಟು ಗುಲಾಬಿ ದಳವನ್ನು ತೆಗೆದುಕೊಂಡಿದ್ದೀವಿ. ಕೆಂಪು ಗುಲಾಬಿ ಆಗ್ಬೋದು, ಯಾವುದೇ ಗುಲಾಬಿ ದಳಗಳು ಆಗ್ಬೋದು. ಸೊ ಇದನ್ನ ಈಗ ಜಜ್ಕೊಳ್ಳಿ. ಕಿರಣಮಯವಾಗಿ ಇದು ಸಿದ್ಧವಾಗಿದೆ. ಅದನ್ನ ಈಗ ಈ ಒಂದು ಬಟ್ಲಲ್ಲಿ ಹಾಕೊಳ್ಬೇಕು. ಈ ರೀತಿ ತಯಾರಾದಂತಹ ಈ ಒಂದು ಮಿಶ್ರಣ ಏನಿದೆ ಇದನ್ನ ಇದು ಬಹಳ ಬೇಗನೆ ಮಾಡ್ಕೊಳ್ಬಹುದು. ನೀವು ಯಾವುದೇ ರೀತಿಯ ತಾಪತ್ರೆ ಇಲ್ಲ, ಯಾಕಂದ್ರೆ ಅರಿಶಿನ ಸಿಗುತ್ತೆ, ಗುಲಾಬಿ ಹೂವುಗಳಂತೂ ಮನೆಯಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ 1 ಚಮಚ ಅಥವಾ 1.5 ಚಮಚದಷ್ಟು ಇದನ್ನ ಹಾಕೊಳ್ಬೇಕು. ಈ ತರ ಜೇನುತುಪ್ಪವನ್ನ ಬೆರೆಸಬೇಕು. 1 ರಿಂದ 1.5 ಚಮಚದಷ್ಟು ಜೇನುತುಪ್ಪ. ಇದನ್ನು ಬೆರೆಸಿದ ನಂತರ ಇದಕ್ಕೆ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡು. ಗುಲಾಬಿ ದಳಗಳಲ್ಲಿ ಏನೊಂದು ಔಷಧೀಯ ಗುಣ ಇರುತ್ತೆ, ಅದು ಒಂದು ರೀತಿ ಸೂತಿಂಗ್ ಎಫೆಕ್ಟ್ ಕೊಡ್ಲಿಕ್ಕಂತ. ಹೌದು, ಸೂತಿಂಗ್ ಎಫೆಕ್ಟ್ ಅಂತ ಹೇಳಿ ಹೇಳ್ಬೋದು. ಆ ಚರ್ಮಕ್ಕೆ ಏನು ಈ ಕಲೆಗಳಾಗಿರುತ್ತೆ ಆ ಕಲೆಯನ್ನು ಹೋಗಲಾಡಿಸೋದಕ್ಕೆ ಇದು ತುಂಬ ಉಪಯೋಗಕಾರಿ. ಇವತ್ತು ನಾವೇನು ಈ ಜೇನುತುಪ್ಪವನ್ನು ಹಾಕಿದ್ದೀವಿ, ಆಮೇಲೆ ಅರಿಶಿಣದ ಪುಡಿ, ಅದಾದಮೇಲೆ ಈ ಗುಲಾಬಿ ದಳಗಳು ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀವಿ. ಇವೆಲ್ಲವೂ ಏನು ಮಾಡ್ತವೆ ಅಂತಂದರೆ ಚರ್ಮದ ಮೇಲೆ ಕಲೆಗಳನ್ನು ಆದಷ್ಟು ಹೋಗಲಾಡಿಸಿ. ಸೊ ಅದರಲ್ಲಿ ಗುಲಾಬಿ ಹೂವು ಬಹಳ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದು. ಸೊ ಇದನ್ನು ಯಾವಾಗ ನಿಮಗೆ ಈ ಸುಟ್ಟ ಗಾಯಗಳು ಎಲ್ಲ ವಾಸಿ ಆದಮೇಲೆ ಕಲೆಗಳು ಉಳ್ಕೊಂಡಿರುತ್ತೆ, ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಒಂದು 2 ರಿಂದ 3 ತಿಂಗಳ ಕಾಲ ದಿವಸಕ್ಕೆ 1 ಬಾರಿ ಬೆಳಿಗ್ಗೆ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ 2 ರಿಂದ 3 ಗಂಟೆಗಳ ಕಾಲ ಮುಂಚಿತವಾಗಿಯೇ ಇದನ್ನು ಮಾಡಿಕೊಂಡು ಹಚ್ಕೊಳ್ಳೋದು ತುಂಬ ಸೂಕ್ತ ಅಂತ ಹೇಳ್ಬೋದು. ಮತ್ತು ಇದನ್ನು ನಾನು ಮೊದಲೇ ಹೇಳಿದ ಹಾಗೆ 2 ರಿಂದ 3 ತಿಂಗಳ ಕಾಲ ಇದನ್ನು ಕಂಟಿನ್ಯೂಸ್ ಆಗಿ ಹಚ್ಕೊಂಡು ಬನ್ನಿ. ತುಂಬ ಒಳ್ಳೆಯ ಎಫೆಕ್ಟ್ ಆಗುತ್ತೆ ಮತ್ತು ಚರ್ಮದ ಮೇಲಿನ ಕಲೆಗಳು ಕೂಡ ಹೊರಟು ಹೋಗುತ್ತೆ ಅಂತೇಳಿ ಹೇಳ್ಬೋದು. ಆದರೆ 60 ರಿಂದ 65% ಕಲೆಗಳು ಹೋಗುತ್ತೆ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ.